ಒನ್ ಪಾಟ್ ಸಿಂಪಲ್ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೀವು ಇನ್ನೂ ನಮ್ಮ ಚಾನಲ್ ಫಾಲೋ ಮಾಡಿದ್ರೆ ಫಾಲೋ ಮಾಡಿ. ಇದಂತೂ ತುಂಬಾ ಈಸಿ, ತುಂಬಾ ಸಿಂಪಲ್, ತುಂಬಾ ಟೇಸ್ಟ್ ಆಗಿರುತ್ತೆ. ಇದೇ ರೀತಿ ತುಂಬ ರೆಸಿಪೀಸ್ ಚೆಕ್ಔಟ್ ಮಾಡಿ ಹಾಗೂ ಫಾಲೋ ಮಾಡೋದನ್ನ ಮರಿಬೇಡಿ. ಈ ಸಿಂಪಲ್ ಬಿರಿಯಾನಿಗೆ ಯಾವುದೇ ರೀತಿ ಮಸಾಲೆ ರುಬ್ಬದೆ ಮಾಡ್ತಾ ಇರೋದು ನಾವು. ಇವಾಗ ಒಂದು ಅರ್ಧ ಕೆಜಿ ಚಿಕನ್ ತೊಗೊಂಡು ಉಪ್ಪು, ಅರಿಶಿನ ಹಾಗೂ ಮೊಸರು, ಒಂದು ಬಟ್ಲಷ್ಟು ಮೊಸರು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಂಟ್ಕೊಂಡು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಿಬಿಡೋಣ. ಇವಾಗ ಒಂದು ಪಾಟ್ ಇಟ್ಕೊಂಡು ಒಂದು 6ರಿಂದ 7 ಟೇಬಲ್ ಸ್ಪೂನ್ ಎಣ್ಣೆ, ಅರ್ಧ ಇಂಚಷ್ಟು ಚಕ್ಕೆ, ಒಂದು ಸ್ಟಾರ್ ಹೂವು, 2 ಈರುಳ್ಳಿ ಉದ್ದುದ್ದು ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಒಂದು 2 ನಿಮಿಷ ಆದಮೇಲೆ ಒಂದು 4 ಹಸಿಮೆಣಸಿನಕಾಯಿ ಮಧ್ಯ ಕಟ್ ಮಾಡಿ ಹಾಕೊಂಡಿದ್ದೀವಿ. ಪುದೀನ ಸೊಪ್ಪು ಹಾಗೂ ಒಂದು ಅರ್ಧ ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಇಷ್ಟನ್ನು ಒಂದು 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸಣ್ಣ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಗೂ 3 ಟೊಮೆಟೊ ಸಣ್ಣ ಕಟ್ ಮಾಡಿ ಹಾಕೊಂಡಿದ್ವಿ. ಒಂದು 3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಟೊಮೊಟೊ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಆಗಲೇ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 5 ನಿಮಿಷ ಆದಮೇಲೆ ಇದು ಈ ರೀತಿ ಬರುತ್ತೆ. ಒಂದು ಕುದಿ ಬರಬೇಕಾದ್ರೆ ನೀರು ಹಾಕೊಳ್ಳೋಣ. ನೀವು ಅಕ್ಕಿ ಎಷ್ಟು ಹಾಕ್ತೀರಾ ಅದು ನೋಡ್ಕೊಂಡು ನೀರು ಹಾಕೊಬೇಕು. ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಳ್ಳೋಣ. ನಿಂಬೆಹಣ್ಣು ಹಾಕೋದ್ರಿಂದ ಅನ್ನ ಎಲ್ಲ ಉಡುಡಿಯಾಗಿ ಬರುತ್ತೆ. ಇವಾಗ ಇದು ಕುದಿ ಬರಬೇಕಾದ್ರೆ ಅಕ್ಕಿ ಹಾಕ್ಕೊತಿದ್ದೀವಿ. ಅಕ್ಕಿ ಹಾಕಿದ್ಮೇಲೆ ಇದು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಕುಕ್ ಮಾಡಿದ್ರೆ ಸಾಕು. ತುಂಬಾ ಟೇಸ್ಟಿಯಾಗಿ ಒನ್ ಪಾಟ್ ಸಿಂಪಲ್ ಚಿಕನ್ ಬಿರಿಯಾನಿ ರೆಡಿಯಾಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿತ್ತು. ಇದೇ ರೀತಿ ತುಂಬ ರೆಸಿಪೀಸ್ ನಮ್ಮ ಚಾನಲಲ್ಲಿ ಚೆಕ್ಔಟ್ ಮಾಡೋದು ಮರಿಬೇಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಕೀಪ್ ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು.